ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸುಮಾವಿ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಮಸಾಲ ಮಜ್ಜಿಗೆ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋನೂ ನೀವು ಮೊದಲು ನೋಡ್ಬೋದು, ನಿಮಗೆ ಮೊದಲು ಬಂದು ತಲುಪುತ್ತೆ. ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಮುಷ್ಟಿಗಿಂತ ಕಡಿಮೆ ಪುದೀನ ಸೊಪ್ಪು, 1 ಸ್ಪೂನ್ ಆಗುವಷ್ಟು ಅಲ್ಲ, 3 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ನೋಡಿ ಖಾರ ಎಷ್ಟು ಬೇಕೋ ನೋಡಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. 1 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರುಬ್ಕೊಂಡು ಬರಬೇಕಾಗುತ್ತೆ. ನೋಡಿ ನೀವು ಎಷ್ಟು ನುಣ್ಣಗೆ ರುಬ್ಕೊಳ್ಳೋಕ್ಕಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಡು ಬನ್ನಿ. ಇವಾಗ ನೋಡ್ತಾ ಇರ್ಬೋದು, ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದಾಯಿತು. ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಏನು ಮಸಾಲೆ ರುಬ್ಕೊಂಡು ಬಂದಿದ್ದೀನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲೆ ಇತ್ತು, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಗ್ಲಾಸ್ಗೆ ಹಾಕ್ಕೊಳ್ತೀನಿ. ಇಲ್ಲಿ ನಾನು ಐಸ್ ಕ್ಯೂಬ್ ಟ್ರೇ ಏನಿರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ. ನಾನೇನು ಮಸಾಲೆ ರುಬ್ಕೊಂಡು ಬಂದಿದ್ನಲ್ವ ಅದನ್ನು ಐಸ್ ಕ್ಯೂಬ್ ಟ್ರೇಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೀವು ಮಾಡಿ ಇಟ್ಕೊಳೋದ್ರಿಂದ ನಾವು 1 ಗ್ಲಾಸ್ಗೆ 1 ಕ್ಯೂಬ್ ಯೂಸ್ ಮಾಡೋದ್ರಿಂದ ಒಂದು 2-3 ಡೇಸ್ ಆದರೂ ಆಗುತ್ತೆ. ಮನೆಯಲ್ಲಿ ತುಂಬ ಜನ ಇದ್ದರೆ ಒಬ್ಬೊಬ್ರಿಗೆ ಒಂದೊಂದು ಗ್ಲಾಸ್, ಅಂದರೆ ನಮ್ಮ ಮನೆಯಲ್ಲಿ ನಾವು 6 ಮೆಂಬರ್ಸ್ ಇದ್ದೀವಿ. ನಮಗೆ 6 ಗ್ಲಾಸ್ಗೆ 6 ಕ್ಯೂಬ್ ಬೇಕಾಗುತ್ತೆ. ನನಗಿಲ್ಲಿ ಒಂದು 3 ಡೇಸ್ ಆಗೋಷ್ಟು ಕ್ಯೂಬ್ಸ್ನ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ನನಗೆ ಇಲ್ಲಿ ಒಂದು ಟ್ರೇ ಆಗಲಿಲ್ಲ, ಹಾಗಾಗಿ ಇನ್ನೊಂದು ಟ್ರೇ ತೊಗೊಂಡಿದ್ದೀನಿ, ಐಸ್ ಕ್ಯೂಬ್ ಟ್ರೇನ. ಅದಕ್ಕೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಮಸಾಲನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಐಸ್ ಕ್ಯೂಬ್ ಟ್ರೇಗೆ ಇಲ್ಲಿ ಫ್ರೀಝರ್ನಲ್ಲಿ ಇಡಬೇಕಾಗುತ್ತೆ. ಈ ಥರ ಒಂದು 3 ಅವರ್ಸು ಇಟ್ಟರೆ ಸಾಕಾಗುತ್ತೆ. ಎರಡು ಟ್ರೇನೂ ಇಟ್ಕೊಂಡಿದ್ದೀನಿ. ಇವಾಗ ಕ್ಲೋಸ್ ಮಾಡ್ತೀನಿ. 3 ಅವರ್ಸ್ ಆದಮೇಲೆ ನಾನು ತೆಕ್ಕೊಳ್ತೀನಿ. ಇವಾಗ 3 ಅವರ್ಸ್ ಆದಮೇಲೆ ತಗೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ರೆಡಿ ಆಗಿದೆ. ಇದು ಎಷ್ಟು ಗಟ್ಟಿ ಇದೆ ಅಲ್ವಾ. 1-2 ಸೆಕೆಂಡ್ ಬಿಟ್ಟರೆ ಸಾಕು, ತಾನಾಗೆ ತಾನು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿದರೆ ಸಾಕು ಐಸ್ ಕ್ಯೂಬು ಹೊರಗೆ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿದೆ, ಹಾಗಾಗಿ ಕೆಳಗೆ ಬಿದ್ದುಬಿಡ್ತು ಹೋಗಿ. ಅದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಐಸ್ ಕ್ಯೂಬ್ ಅಂತ. ಈ ಥರ ಮಾಡಿಟ್ಕೊಳ್ಳಿ ನೀವು. ಮಕ್ಕಳು, ಮನೆಯವರು ಯಾರಾದರೂ ಕೇಳಿದರೆ ಕ್ವಿಕ್ಲಿ ಮಾಡಿಕೊಡ್ಬೋದು ಮಸಾಲ ಮಜ್ಜಿಗೆನ. ಇವಾಗ ನಾನಿಲ್ಲಿ 1 ಬೌಲ್ ಆಗುವಷ್ಟು ಮೊಸರು ತೊಗೊಂಡಿದ್ದೀನಿ ಮಜ್ಜಿಗೆ ಮಾಡೋಕ್ಕಂತೇಳಿ. ಇಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ನಾನು 1 ಬೌಲಷ್ಟು ಮೊಸರು ಏನು ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮೊಸರನ್ನ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಕ್ರೀಮ್ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಆಗೋವರೆಗೂ ಕಲಿಸ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ 1 ಗ್ಲಾಸ್ ನೀರು ಆಗುವಷ್ಟು ತೊಗೊಂಡಿದ್ದೀನಿ. ಮತ್ತೆ ಕಲಿಸ್ಕೊಳ್ಬೇಕಾಗುತ್ತೆ.
ಇನ್ನೂ ಒಂದು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ಇಲ್ಲಿ ನಾನು ಟೋಟಲ್ ಆಗಿ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಮತ್ತೆ ಕಲಿಸ್ಕೊಳ್ತಾ ಇದ್ದೀನಿ. ನಾನು ಮಸಾಲೆಗೆ ರುಬ್ಕೊಂಡಿದ್ನಲ್ಲ, ಅದಕ್ಕೆ ನಾನು ಉಪ್ಪು ಹಾಕಿಲ್ಲ, ಹಾಗಾಗಿ ಮಜ್ಜಿಗೆಗೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಟೀ ಸೋಸ್ಕೊಳೋದು ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಮಜ್ಜಿಗೆನ ಸೋಸ್ಕೊಳ್ತಾ ಇದ್ದೀನಿ. ಏನು ಕಸರು ಇರುತ್ತಲ್ವ ಅದೆಲ್ಲ ಮೇಲೇ ಉಳಿಯುತ್ತೆ, ಹಾಗಾಗಿ ಈ ಥರ ಸೋಸ್ಕೊಳ್ಳಿ. ನಾವು ಆ ಥರ ಮಸಾಲೆ ಮಾಡಿ ಐಸ್ ಕ್ಯೂಬ್ ಥರ ಮಾಡ್ಕೊಂಡು ಇಟ್ಕೊಳೋದ್ರಿಂದ ಕಲರ್ ಏನು ಚೇಂಜ್ ಆಗೋಲ್ಲ. ಯಾವ ಕಲರ್ ಇರುತ್ತೋ ಗ್ರೀನ್ ಕಲರ್ ಅದೇ ಕಲರೇ ಇರುತ್ತೆ. ಇಲ್ಲಿ ನಾನು ಒಂದು ಗ್ಲಾಸ್ ತೊಗೊಂಡಿದ್ದೀನಿ, ಅದಕ್ಕೆ ಮಜ್ಜಿಗೆನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಐಸ್ ಕ್ಯೂಬ್ ತೊಗೊಂಡಿದ್ದೀನಿ. ಐಸ್ ಕ್ಯೂಬ್ನ ಮಜ್ಜಿಗೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನಿಮಗೆ ಬೇಕಿದ್ದರೆ ಕೋಲ್ಡ್ ವಾಟರು ಯೂಸ್ ಮಾಡಬಹುದು. ನಾನಿಲ್ಲಿ ಹಾಟ್ ವಾಟರ್ ಯೂಸ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ಹಾಟ್ ವಾಟರ್ ಅಂದರೆ ನಾರ್ಮಲ್ ಆಗಿರುತ್ತಲ್ವ ಅದು, ಮತ್ತು ಬಿಸಿ ನೀರು ಕಾಸಿ ಏನಲ್ಲ. ನೋಡ್ತಾ ಇರ್ಬೋದು ಕ್ಯೂಬು ಎಷ್ಟು ಚೆನ್ನಾಗಿ ಕರಗ್ತು ಅಂತ. ಮಕ್ಕಳಿಗೆ ಮಾಡಿಕೊಡಿ, ಬಿಸಿಲು ಜಾಸ್ತಿ ಇದೆ, ಮಕ್ಕಳಿಗೆ ಹೊಟ್ಟೆನಲ್ಲಿ ತಂಪಾಗುತ್ತೆ. ರೆಡಿ ಆಯಿತು ಇವಾಗ ಮಸಾಲ ಮಜ್ಜಿಗೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ದೊಡ್ಡವ್ರಿಗೂ ಸಣ್ಣವ್ರಿಗೂ ಎಲ್ರಿಗೂ ಕೊಡಿ, ಎಲ್ಲರೂ ಇದನ್ನು ಕುಡಿಬಹುದು. ತುಂಬ ಚೆನ್ನಾಗಿರುತ್ತೆ ಆಯಿತಾ. ನಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಕುಡಿತಾರೆ. ಈ ಮಸಾಲ ಮಜ್ಜಿಗೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಪೂರ್ತಿ ನೋಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.